ಹೀಗಾಗಿ ಅನೇಕ ಮಕ್ಕಳು ಇವತ್ತು ಶಾಲೆಯಿಂದ ವಂಚಿತರಾಗಿ ವಾಪಸ್ ಮನೆಗೆ ಹೋಗ್ತಾರೆ. ಅದು ನಮ್ಮ ಭಾಗದಲ್ಲಂತೂ ದೊಡ್ಡ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ಈ ಬರಗಾಲದಲ್ಲಿ ಪಠ್ಯಪಾಠಿಗಾಗಿ ಬೇರೆ ಕಡೆ ಗುಳೆ ಹೋಗ್ತಾರೆ. ಗುಳೆ ಹೋದಾಗ ಅಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಶಾಲೆ ಬಿಟ್ಟು ಬರ್ತಾರೆ, ಅಲ್ಲಿ ಹೋಗಿ ಮರಾಠಿ ಕಲಿಸ್ತಾರೆ, ತೆಲುಗು ಕಲಿಸ್ತಾರೆ, ಬೇರೆ ಬೇರೆ ಭಾಷೆ ಕಲಿಸ್ತಾರೆ. ವಾಪಸ್ ಮತ್ತೆ ಬಂದಾಗ ಆ ಕಡೆ ಆ ಮಕ್ಕಳಿಗೆ ತೆಲುಗುನೂ ಬರಲ್ಲ, ಮರಾಠಿನೂ ಬರಲ್ಲ, ಕನ್ನಡವೂ ಬರಲ್ಲ, ಇಂಗ್ಲಿಷ್ ಅಂತೂ ಬಂದೇ ಬರಲ್ಲ. ಹೀಗಾಗಿ ಇವತ್ತು ಈ ಶಿಕ್ಷಣದಲ್ಲಿ ನಾವು ಎಲ್ಲಿವರೆಗೆ ನಾವು ಒಂದು ವ್ಯವಸ್ಥಿತವಾದಂಥ ಒಂದು ಕೆಲಸವನ್ನು ಮಾಡೋದಲ್ಲ, ಅಲ್ಲಿವರೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಲಿ, ಮುಂಬೈ ಕರ್ನಾಟಕ ಆಗಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತನ್ನು ಈ ಸಂದರ್ಭದಲ್ಲಿ ಮಾನ್ಯ ಹೇಳ್ತಾ ಅಧ್ಯಕ್ಷರೇ, ಇವತ್ತು ಕಲಬುರಗಿ ಯೂನಿವರ್ಸಿಟಿ ಒಂದೇ ಉದಾಹರಣೆ ಹೇಳ್ತೀನಿ. ಕಲಬುರಗಿ ಯೂನಿವರ್ಸಿಟಿಯಲ್ಲಿ 93% ಬೋಧಕರ ಹುದ್ದೆಗಳು ಖಾಲಿ ಇದಾವೆ, ಲೆಕ್ಚರರ್ಸ್ ಪ್ರೊಫೆಸರ್ಸ್ ಇಲ್ಲ. 93%. ಮಾನ್ಯ ಅಧ್ಯಕ್ಷರೇ, ಆ ಭಾಗ ಪ್ರದೇಶ ಮುಂದುವರಬೇಕಂದ್ರೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ಶಿಕ್ಷಕರೇ ಇಲ್ಲ, ಟೀಚರ್ಸ್ ಇಲ್ಲ. ಅದೇ ಪರಿಸ್ಥಿತಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೂ ಇದೆ, ಅದೇ ಪರಿಸ್ಥಿತಿ ಬೀದರ್ದ ವೆಟರ್ನರಿ ಯೂನಿವರ್ಸಿಟಿಗಿದೆ. ಅಲ್ಲಿ ಅನುದಾನ ನಾವು ಕೊಡ್ತಾ ಇಲ್ಲ, ಆದರೆ ವಿಶ್ವವಿದ್ಯಾಲಯಗಳು ನಡಿಬೇಕಂದ್ರೆ ಹೇಗೆ ಸಾಧ್ಯತೆ? ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಮಾನ್ಯ ಅಧ್ಯಕ್ಷರೇ, ನೀವು ಮೊನ್ನೆ ನಿಮ್ಮ ನೇತೃತ್ವದಲ್ಲಿ ನಮ್ಮನ್ನು ಅಮೆರಿಕ ಕರ್ಕೊಂಡು ಹೋಗಿದ್ರಿ, ಬೋಸ್ಟನ್ದಲ್ಲಿರ್ತಕ್ಕಂಥ ಒಂದು ಸಮ್ಮೇಳನಕ್ಕೆ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ಸೇರಿ ಒಂದು 3-4 ಕಡೆ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಟ್ಟಿವಿ. ಅಲ್ಲಿ ಸಂಶೋಧನೆಗೆ ಎಷ್ಟು ದೊಡ್ಡ ಮಹತ್ವ ಕೊಟ್ಟು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರೇ ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಟೀಚರ್ಸೇ ಇಲ್ಲ. ಆ ಮಕ್ಕಳು ಪಾಠ ಹೆಂಗೆ ಮಾಡ್ತಾರೆ, PhD ಹೆಂಗೆ ಮಾಡ್ತಾರೆ, MPhil ಹೆಂಗೆ ಮಾಡ್ತಾರೆ, ಗೈಡ್ ಇಲ್ಲ ಅವರಿಗೆ. ಈ ಪರಿಸ್ಥಿತಿ ಆ ಮಕ್ಕಳದಿದೆ. ಇದು ಸಾಮಾನ್ಯವಾಗಿ ಬಹುತೇಕ ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದಾರಲ್ಲ, ಅಲ್ಲಿ ಕೂಡ ಅನುದಾನ ಇಲ್ಲ. ನನ್ನ ಸಿಂಡಿಕೇಟ್ ಮೆಂಬರ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಎಲ್ಲಿ ಹಂಪಿ ಯೂನಿವರ್ಸಿಟಿ ಬಹಳ ದೊಡ್ಡ ಕನಸನ್ನು ಕಂಡು ಕಟ್ಟಿದಂಥ ಹಂಪಿ ಯೂನಿವರ್ಸಿಟಿ, ಅಲ್ಲಿ ಕೂಡ ಅನುದಾನ ಇಲ್ಲ. ಅಲ್ಲಿ ಸಾಮಾನ್ಯ ಕೆಲಸಗಾರರಿಗೆ, ಅಲ್ಲಿ D ಗ್ರೂಪ್ ನೌಕರರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ. ಪಾಪ ಅವರು ಅಳ್ತಾ ಇದ್ರು ನಾನು ಹೋದಾಗ. ಹೀಗಾಗಿ ಇವತ್ತು ಶಿಕ್ಷಣದ ಬಗ್ಗೆ ನಮ್ಮ ಸರ್ಕಾರ ಅತಿ ಹೆಚ್ಚು ಮಹತ್ವ ಕೊಡದೆ ಹೋಗಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ಯಾಯ ಅಂತೂ ಆಗಿದೆ, ಕಾರಣಾಂತರಗಳಿಂದ ಅನ್ಯಾಯ ಆಗಿದೆ, ಆದರೆ ಅನ್ಯಾಯನ ಸರಿಪಡಿಸಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ಇವತ್ತು KKRDBಲಿಂದ ನಮಗೆ ದುಡ್ಡು ಬರ್ತಾ ಇದೆ, ಶಾಲೆಗಳು ಕಟ್ಟಿಸ್ತಾ ಇದ್ದೀವಿ, ಅತಿಥಿ ಶಿಕ್ಷಕರನ್ನು ತೋತಾ ಇದ್ದೀವಿ. ಇದು ಟೆಂಪರರಿ ಅರೇಂಜ್ಮೆಂಟು. ಆದರೆ ನನ್ನ ಕ್ಷೇತ್ರದಲ್ಲಿ KKRDBಯಿಂದ 5 ಹೈಸ್ಕೂಲು 5 ಜೂನಿಯರ್ ಕಾಲೇಜುಗಳನ್ನು ನಾನು ತಗೊಂಡು 1 ವರ್ಷ ಆಯಿತು. ಮಾನ್ಯ ಅಧ್ಯಕ್ಷರೇ, ಇವತ್ತಿನವರೆಗೂ ಶಿಕ್ಷಕರಿಲ್ಲ. ಮೊನ್ನೆ ಕಾಲಿಂಗ್ ಅಟೆನ್ಷನ್ ಆದಾಗ ಕಾರ್ಯದರ್ಶಿಗಳು, ಮಂತ್ರಿಗಳು, ನಮ್ಮ KKRDB ಅಧ್ಯಕ್ಷರು ಕಲಿತು ಚರ್ಚೆ ಮಾಡಿ ಏನೋ ಪರಿಹಾರ ಕಂಡುಹಿಡ್ತೀವಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 6 ತಿಂಗಳಾಯಿತು ಶಿಕ್ಷಕರಿಲ್ಲ. ಮಾನ್ಯ ಅಧ್ಯಕ್ಷರೇ, ಹೈಸ್ಕೂಲ್ಗಳು ಪ್ರಾರಂಭ ಮಾಡಿದ್ದೀವಿ, ಆದರೆ ಮಕ್ಕಳು ಪಾಪ 6 ತಿಂಗಳು ಅವ್ರು ಏನು ಮಾಡಬೇಕು? ತಂದೆ ತಾಯಿ ಆ ಶಾಲೆಯಿಂದ ಬಿಡಿಸ್ಕೊಂಡು ಬೇರೆ ಹೈಸ್ಕೂಲಿಗೆ ಅಡ್ಮಿಷನ್ ಮಾಡಿಸಕ್ಕೆ ತೊಗೊಂಡು ಹೊರಟಿದ್ದಾರೆ. ಇದು ಪರಿಸ್ಥಿತಿ ನಮ್ಮದು. ಹೀಗಾಗಿ ಇವತ್ತು ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಶಾಶ್ವತವಾಗಿ ಮಾಡಬೇಕು. ಪ್ರಾರಂಭದಲ್ಲಿ 5 ಹೈಸ್ಕೂಲ್ 5 ಜೂನಿಯರ್ ಕಾಲೇಜುಗಳನ್ನು ನನ್ನ ಕ್ಷೇತ್ರದಲ್ಲಿ ಕೊಡುವಾಗ ಅದಕ್ಕೆ ಹಣಕಾಸು ಇಲಾಖೆಯವರು ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಹೇಳ್ತಾರೆ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ, ಹಾಗಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅರೆ, ನೀವು ಒಂದ್ಸಲ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟ ಮೇಲೆ ಹಣಕಾಸು ಇಲಾಖೆಯ ಜವಾಬ್ದಾರಿ ಆಗ್ತದೆ. ಅದನ್ನು ಅನುದಾನವನ್ನು ಯಾವ ರೀತಿ ಒದಗಿಸಬೇಕು, ಅದನ್ನು ಯಾವ ಥರ ಕೊಡಬೇಕು ಅನ್ನೋದನ್ನು ಲೆಕ್ಕ ಹಾಕಿ ನೀವು ಮಾಡಬೇಕಾಗ್ತದೆ. ಅದರ ಯೋಚನೆ ಮಾಡಿಲ್ಲ. ಇವತ್ತು ಹೈಸ್ಕೂಲು ತೆರೆದಿದ್ದೀವಿ, ಮಕ್ಕಳಿಗೆ ಶಿಕ್ಷಕರೇ ಇಲ್ಲ. ಜೂನಿಯರ್ ಕಾಲೇಜ್ ಶಿಕ್ಷಕರು ಕೊಟ್ಟಿದ್ದಾರೆ ನೋಡಿ. ಮಾನ್ಯ ಅಧ್ಯಕ್ಷರೇ, ಸಚಿವಾಲಯ ಒಂದೇ, ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದೇ, ಪಾಲಿಸಿ ಒಂದೇ, KKRDB ದುಡ್ಡು ಒಂದೇ. PUCನಲ್ಲಿ ಸಂಬಳ ಮಾಡಿದ್ದಾರೆ, ಆದರೆ ಹೈಸ್ಕೂಲಲ್ಲಿ ಸಂಬಳ ಮಾಡಿಲ್ಲ. ಅಂದರೆ ಯಾವ ರೀತಿಯಾಗಿ ಇಲಾಖೆಯವರು ಕೆಲಸ ಮಾಡ್ತಾ ಇದ್ದಾರೆ? ಅಂದರೆ ನಿಮಗೆ ಬರ್ತದೆ, PUCನೂ ನಿಮಗೆ ಬರ್ತದೆ, ಹೈಸ್ಕೂಲು ನಿಮಗೆ ಬರ್ತದೆ. ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀರಿ, ಆದರೆ ಜೂನಿಯರ್ ಕಾಲೇಜ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿರಿ, ಹೈಸ್ಕೂಲ್ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿಲ್ಲ.